ಮಂಗಳೂರಿನ ಮನೆಗಳಲ್ಲಿ ಅತಿ ಹೆಚ್ಚಾಗಿ ಮೂಗಿಗೆ ಹಾಕುವ ಸುಗಂಧ ಯಾವುದು ಅಂದರೆ ಗೊತ್ತಿರ್ಬೋದು, ಅದುವೇ ತಕ್ಕರೆ ಅಡ್ಡೆ. ಸೌತೆಕಾಯಿ ಕೇಕ್ ಅಥವಾ ಸೌತೆಕಾಯಿ ಕಡುಬು ಅಂತಾರೆ. ಇದು ಆರೋಗ್ಯಕ್ಕಷ್ಟೇ ಅಲ್ಲ, ನಾಲಿಗೆಗೂ ಸಖತ್ ಟೇಸ್ಟ್ ಸಿಗಲಿದೆ. ಮಕ್ಕಳಂತೂ ಇದನ್ನು ನೀಡಿದರೆ ಮತ್ತೆ ಮತ್ತೆ ಕೇಳ್ತಾನೆ ಇರೋದು ಪಕ್ಕ. ಹಾಗೆ ಇವತ್ತು ತಕ್ಕರೆ ಅಡ್ಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ ನಾನಿವತ್ತು ಮಾಡಿ ತೋರಿಸ್ತೇನೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಅಕ್ಕಿಯನ್ನು ನೆನೆಸಿಡಬೇಕು. ಒಂದು 3-4 ಗಂಟೆ ಆದರೂ ಈ ಅಕ್ಕಿಯನ್ನು ನೆನೆಸಿಡಬೇಕು. ನಾನು ತಗೊಂಡಿರುವಂಥ ಅಕ್ಕಿ ದೋಸೆ ಅಕ್ಕಿ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಬೆಳ್ತಿಗೆ ಅಕ್ಕಿ. ಇನ್ನು ನೀವು ಬಾಸ್ಮತಿ ಅಕ್ಕಿಯಿಂದಲೂ ಇದರ ತಕ್ಕರೆ ಅಡ್ಡೆಯನ್ನು ಮಾಡ್ಬೋದು. ಅಂದರೆ ಸೌತೆಕಾಯಿ ಕಡುಬನ್ನು ನೀವು ಬಾಸ್ಮತಿ ಅಕ್ಕಿಯಿಂದಲೂ ಮಾಡ್ಬೋದು. ಈಗ ಇದನ್ನು ನಾನು ವಾಶ್ ಮಾಡಿಕೊಂಡು ಆಗಿದೆ. ಹಾಗೆ ಈಗ ಒಂದು ಮಿಕ್ಸ್ ಜಾರ್ ತಗೊಂಡು ಈ ಮಿಕ್ಸ್ ಜಾರಿಗೆ ಈ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ನೀವು ವಿಸಿಟ್ ಮಾಡಿದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಸೊ ಈಗ ಎಲ್ಲ ಅಕ್ಕಿಯನ್ನು ಕೂಡ ಹಾಕ್ಕೊಂಡಾಗಿದೆ. ಅದಾದಮೇಲೆ ಒಂದು 4 ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಅದಾದಮೇಲೆ 1 ಕಪ್ ಆಗುವಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಇನ್ನು ಇದೇ ಕಪ್ ಅಳತೆಯಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ನಾನು ಫುಲ್ಲಾಗಿ ಬೆಲ್ಲ ತಗೊಳ್ಳಿಲ್ಲ, ಒಂದು 1/4 ಭಾಗ ಕಡಿಮೆನೇ ತಗೊಂಡಿದ್ದೇನೆ. ಯಾಕಂತಂದರೆ ನಮಗೆ ಸಿಹಿ ಸ್ವಲ್ಪ ಕಡಿಮೆ, ಹಾಗಾಗಿ ಸೊ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಈ ಬೆಲ್ಲವನ್ನು ಹಾಕ್ಕೊಳ್ಬೋದು. ಇನ್ನು ಒಂದು 1/4 ಕಪ್ ಆಗುವಷ್ಟು ಬಾಯ್ಲ್ಡ್ ರೈಸನ್ನು ಹಾಕ್ಕೊಳ್ಬೇಕು, ಅಂದರೆ ಅನ್ನವನ್ನು ಹಾಕ್ಕೊಳ್ಬೇಕು. ನಾನು ಒಂದು ಫುಲ್ಲಾಗಿ ತಗೊಳ್ಳಿಲ್ಲ, ಒಂದು 1/4 ಭಾಗ ಮಾತ್ರ ತಗೊಂಡಿದ್ದೇನೆ ಅನ್ನವನ್ನು. ಇದನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ನಿಮಗೆ ಇಲ್ಲಿ ಇದನ್ನು ಕಪ್ ಮೆಷರ್ಮೆಂಟ್ಲೇ ಮಾಡಬೇಕಂತಿಲ್ಲ. ಸೊ ಮನೆಯಲ್ಲಿ ಲೋಟ ಅಥವಾ ಚಿಕ್ಕ ಚಿಕ್ಕ ಬೌಲೆಲ್ಲ ಇರ್ತದಲ್ವ ನೋಡಿ, ಅದರಲ್ಲಿ ನೀವು ಮೆಷರ್ಮೆಂಟ್ ನೀವು ಇದನ್ನು ತಗೊಂಡು ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂತ ಅಂದರೆ ಇದು ದೋಸೆ ಅಕ್ಕಿ ನೀರು ಥರ ಆಗ್ತದೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕು. ಸೊ ಗ್ರೈಂಡ್ ಮಾಡುವಾಗ ನೀವು ನೋಡ್ಕೊಂಡು ನೀರನ್ನು ಹಾಕಿದರೂ ಪರವಾಗಿಲ್ಲ. ಹಾಗೆ ಈ ಬ್ಯಾಟರ್ ಕೂಡ ನೀರು ಥರ ಆಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಬ್ಯಾಟರ್. ಅಂದರೆ ತಕ್ಕರೆ ಅಡ್ಡೆ ಮಾಡಲಿಕ್ಕೆ ಸ್ವಲ್ಪ ಬ್ಯಾಟರ್ ಕೂಡ ಗಟ್ಟಿಯಾಗಿರಬೇಕು, ಜಾಸ್ತಿ ನೀರು ಹಾಕಿರಬಾರ್ದು. ಸೊ ನನಗೆ ತೋರಿಸ್ತೇನೆ ಹೇಗಿರಬೇಕು ಅಂತ ಬ್ಯಾಟರ್. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಬ್ಯಾಟರ್ ಹೇಗೆ ಇರಬೇಕು ಅಂತ. ಇನ್ನು ಒಬ್ಬೊಬ್ಬರು ಈ ತಕ್ಕರೆ ಅಡ್ಡೆಯನ್ನು ಮಾಡುವಾಗ, ಅಂದರೆ ಸೌತೆಕಾಯಿ ಕಡುಬನ್ನು ಮಾಡುವಾಗ ಒಬ್ಬೊಬ್ಬರಿಗೆ ಇದು ಗಟ್ಟಿಯಾಗಿ ಬರ್ತದೆ. ಹಾಗೆ ನಾನು ಹೇಳುವಂಥ ಈ ಪ್ರೊಸೀಜರಲ್ಲಿ ನೀವು ತಕ್ಕರೆ ಅಡ್ಡೆಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ತಕ್ಕರೆ ಅಡ್ಡೆ, ಅಂದರೆ ಸೌತೆಕಾಯಿ ಕಡುಬು. ಸೊ ಈಗ ನೋಡಿ ಈ ಥರ ನಯವಾಗಿ ಪೇಸ್ಟನ್ನು ಮಾಡ್ಕೋಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ಜಾಸ್ತಿ ನೀರು ಅಲ್ಲ, ಹಾಗೆ ಜಾಸ್ತಿ ಗಟ್ಟಿಯೂ ಅಲ್ಲ, ಈ ಥರ ಮಾಡ್ಕೋಬೇಕು. ಅಯ್ಯೋ ನೋಡಿ ತಕ್ಕರೆ ಅಡ್ಡೆ ಅಂತ ಹೇಳಿಬಿಟ್ಟು ಇದೇನು ಮಾಡಿದೆ ಇಲ್ಲಿ ನೋಡಿ, ನೀವು ಸೌತೆಕಾಯಿ ಹಾಕೋದನ್ನೇ ಮರೆತು ಹೋದೆ. ಸೊ ಪರವಾಗಿಲ್ಲ, ಇನ್ನೊಮ್ಮೆ ಸೌತೆಕಾಯಿ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಗ್ತದೆ. ಸೊ ಬನ್ನಿ ಅದನ್ನು ಕೂಡ ತೋರಿಸ್ತೇನೆ ಹೇಗೆ ಮಾಡಬೇಕು ಅಂತ. ಈಗ ಈ ಬ್ಯಾಟರನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಸೌತೆಕಾಯಿ ಕೇಕ್ ಮಾಡಲಿಕ್ಕೆ ಹೋಗಿ ಏನೇನೋ ಆಗೋಯ್ತು. ಸೊ ಈಗ ನೋಡಿ ಒಂದು ಬೌಲನ್ನು ತಗೊಳ್ಳಿ. ಈ ಬೌಲ್ಗೆ ಅರ್ಧದಷ್ಟು ಈ ಬ್ಯಾಟರ್ನ ಹಾಕ್ಕೊಳ್ಬೇಕು, ಇನ್ನರ್ಧ ಜಾರಿಯಲ್ಲೇ ಇಡಲಿ. ಸೊ ನೀವಿಲ್ಲಿ ನೋಡ್ಬೋದು ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೇನೆ, ಇನ್ನರ್ಧ ಮಿಕ್ಸಿ ಜಾರಿಯಲ್ಲಿದೆ. ಈಗ ಸೌತೆಕಾಯನ್ನು ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಒಂದು ಸೌತೆಕಾಯನ್ನು ಫುಲ್ಲಾಗಿ ತಗೊಳ್ಬೇಕು. ಸೊ ಒಂದು ಸೌತೆಕಾಯನ್ನು ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಉಳಿದಿರುವಂಥ ಅರ್ಧ ಬ್ಯಾಟರಿಗೆ ಈ ಸೌತೆಕಾಯನ್ನು ಹಾಕ್ಕೊಳ್ಬೇಕು. ಸೊ ಸೌತೆಕಾಯಿ ಹಾಕೋದನ್ನು ಮರೆತು ಹೋದರೆ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ತದೆ ಸೌತೆಕಾಯಿ ಕಡುಬು, ಅಂದರೆ ತಕ್ಕರೆ ಅಡ್ಡೆ. ಈಗ ನೋಡಿ ಒಂದು ಸೌತೆಕಾಯನ್ನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಬ್ಯಾಟರಿಗೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು, ನೀರು ಹಾಕ್ಕೊಳ್ಬಾರ್ದು, ನೀರು ಹಾಕದೇ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದು ಗ್ರೈಂಡ್ ಮಾಡುವಾಗ ನೀರು ಆಗ್ತದೆ, ಅದಕ್ಕೆ ನೀರು ಹಾಕ್ಕೊಳ್ಳದೇ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾರಿಗೆಲ್ಲ ಈ ತಕ್ಕರೆ ಅಡ್ಡೆ ಇನ್ನು ಗಟ್ಟಿಯಾಗಿ ಬರ್ತದೆ ನೋಡಿ ಮಾಡಿದರೆ, ಅವರು ಈ ಮೆಥಡನ್ನು ಫಾಲೋ ಮಾಡಿ, ಖಂಡಿತವಾಗಲೂ 100% ತಕ್ಕರೆ ಅಡ್ಡೆ ಸಖತ್ತಾಗಿ ಬರ್ತದೆ, ಸಾಫ್ಟ್ ಆಗಿ ಹಾಗೂ ಸ್ಮೂತಾಗಿ ಬರ್ತದೆ. ಸೊ ಇದನ್ನೊಮ್ಮೆ ಫಾಲೋ ಮಾಡಿ, ಸೊ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಾಗಿದೆ, ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದೇ ಬ್ಯಾಟರ್ಗೆ ಹಾಕ್ಕೊಳ್ಬೇಕು. ಈ ಬ್ಯಾಟರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದೇ ಬ್ಯಾಟರ್ಗೇನು ಹಾಕ್ಕೊಳ್ಳೋದು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸ್ಪೂನು ಅಥವಾ ಸೌಟಿಂದಲೂ ತಗೊಂಡೊಂದು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಎರಡೂ ಬ್ಯಾಟರ್ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು, ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಬ್ಯಾಟರ್ ಈ ಥರ ಇರಬೇಕು. ಈ ರೀತಿಯಾಗಿ ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು. ಜಾಸ್ತಿ ನೀರು ಅಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ, ಈ ಥರ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಈಗ ಒಂದು ಪ್ಲೇಟನ್ನು ತಗೊಳ್ಳಿ. ಈ ಪ್ಲೇಟಿಗೆ ಅಗಲವಾಗಿರುವಂಥ ಅಥವಾ ಎತ್ತರವಾಗಿರುವಂಥ ಪ್ಲೇಟ್ ಇದ್ದರೂ ಪರವಾಗಿಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಈ ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಕೈಯಿಂದಲೂ ಆಗುತ್ತೆ ಅಥವಾ ಬ್ರಷಿಂದಲೂ ಕೂಡ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮಾಡಿರುವಂಥ ಬ್ಯಾಟರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಎಲ್ಲ ಬ್ಯಾಟರನ್ನು ಒಮ್ಮೆಲೆ ಹಾಕ್ಕೊಳ್ಬೋದು. ಈಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಇದಕ್ಕೆ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರ್ತದೆ. ಸ್ಟೀಮ್ ಮಾಡಲಿಕ್ಕೆ ಸ್ಟೀಮರನ್ನು ಕೂಡ ಇಟ್ಟಿದ್ದೇನೆ. ಸೊ ಈ ಸ್ಟೀಮರ್ ಒಳಗೆ ಇನ್ನು ಪ್ಲೇಟನ್ನು ಇಡಬೇಕು. ಸೊ ನಾವಿಲ್ಲಿ ಮಾಡುವಂಥ ಇದು ಸ್ಟೀಮರ್ ಪಾತ್ರೆ, ಪುಂಡಿ ಮಾಡುವ ಪಾತ್ರೆ. ಜಾಸ್ತಿಯಾಗಿ ಪುಂಡಿಯನ್ನೆಲ್ಲ ಇದರಲ್ಲೇ ಮಾಡೋದು. ಈಗ ನೋಡಿ, ಗ್ಯಾಸ್ ಕೂಡ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಆದಷ್ಟು ಈ ಪ್ಲೇಟನ್ನು ಸೆಂಟ್ರಲ್ಲಿ ಇಡಿ. ಸೆಂಟ್ರಲ್ಲಿ ಇಟ್ಟರೆ ಎಲ್ಲ ಕಡೆ ಚೆನ್ನಾಗಿ ಬೇಯ್ತದೆ ಸೌತೆಕಾಯಿ ಕಡುಬು. ಸೊ ಈಗ ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಅರ್ಧ ಗಂಟೆಯಲ್ಲಿ ಇದು ಬೇಯುತ್ತದೆ. ಸೊ ಇದು ಬೆಂದ ಒಂದು 10 ನಿಮಿಷದಲ್ಲಿ ಚೆನ್ನಾಗೊಂದು ಪರಿಮಳ ಕೂಡ ಬರ್ತದೆ. ಸೊ ನನಗಿಲ್ಲಿ ಕರೆಕ್ಟಾಗಿ 25 ನಿಮಿಷದಲ್ಲಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಸೊ ಈಗ ನೋಡಿ, ಮುಚ್ಚಳನ ತೆಗೆದು ಒಮ್ಮೆ ಚೆಕ್ ಮಾಡೋಣ. ಈಗ ಗ್ಯಾಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಸೊ ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ಟೂತ್ ಪಿಕ್ ಅಥವಾ ಚಾಕುವಿನ ಸಹಾಯದಿಂದ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬೆಂದಿದ ಇಲ್ವಾ ಅಂತ. ನೋಡಿ, ಚೆನ್ನಾಗೇ ಬೆಂದಿದೆ. 25 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ ಸೌತೆಕಾಯಿ ಕಡುಬು. ಹಾಗೆ ಸಾಫ್ಟ್ ಕೂಡ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ಟೀಮರಿಂದ ಪ್ಲೇಟನ್ನು ತೆಗಿಬೇಕು. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ಟೀಮರಿಂದ ಪ್ಲೇಟನ್ನು ತೆಗೆದ ಮೇಲೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಿಸಿ ಇರುವಾಗ ಇದನ್ನು ಕಟ್ ಮಾಡ್ಕೊಳ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಸೌತೆಕಾಯಿ ಕಡುಬು ರೆಡಿಯಾಗಿದೆ. ನೋಡಿ ನೀವಿಲ್ಲಿ ಸೌತೆಕಾಯಿ ಕೇಕ್ ಸಾಫ್ಟ್ ಕೂಡ ಆಗಿದೆ, ಅಷ್ಟೇ ಸ್ಮೂತ್ ಕೂಡ ಇದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರ್ತದೆ ತಕ್ಕರೆ ಅಡ್ಡೆ. ಸೊ ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಚಾಕುವನ್ನು ಪ್ಲೇಟ್ನ ರೌಂಡಿಗೊಮ್ಮೆ ತಿರುಗಿಸ್ಕೊಳ್ಳಿ. ಅದಾದ ನಂತರ ನಿಮಗೆ ಯಾವ ಶೇಪ್ಗೆ ಬೇಕು ನೋಡಿ ಕೇಕ್, ಆ ಶೇಪ್ಗೆ ನೀವು ಇದನ್ನು ಕಟ್ ಮಾಡ್ಕೋಬೋದು. ಚೆನ್ನಾಗಿ ಬರ್ತದೆ ಕಟ್ ಕೊಟ್ಟರೆ. ನಿಮಗೆ ಯಾವ ಶೇಪ್ಗೆ ಬೇಕು ನೋಡಿ ಆ ಶೇಪ್ಗೆ ನೀವು ಇದನ್ನು ಕಟ್ ಮಾಡ್ಕೋಬೋದು. ಚೆನ್ನಾಗಿ ಬರ್ತದೆ ಹಾಗೂ ಚೆನ್ನಾಗಿ ಟೇಸ್ಟು ಕೂಡ ಇದೆ. ಈ ಸೌತೆಕಾಯಿ ಕೇಕ್ ತಕ್ಕರೆ ಅಡ್ಡೆ ಚೆನ್ನಾಗಿ ಬಂತು. 25 ನಿಮಿಷದಲ್ಲಿ ಬೇಗನೆ ಮಾಡ್ಕೋಬೋದು. ತುಂಬ ಬೇಗನೆ ಮಾಡುವಂಥ ರೆಸಿಪಿ ಇದು. ಹಾಗೆ ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿ, ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ. ಈ ಮೆಥಡಲ್ಲಿ ಸಾಫ್ಟಾಗೂ ಟೇಸ್ಟಿಯಾಗಿ ಬರ್ತದೆ ಹೀಗೆ ಮಾಡಿಕೊಂಡ್ರೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ, ಚೆನ್ನಾಗಿ ಬಂದಿದೆ. ಸೊ ಪ್ಲೇಟಿಂದ ಚೆನ್ನಾಗಿ ಕೂಡ ಎದ್ದೇಳ್ತಾ ಇದೆ. ಎಷ್ಟು ಸಾಫ್ಟಾಗಿದೆ, ಹಾಗೆ ಸ್ಮೂತ್ ಕೂಡ ಇದೆ. ಒಳ್ಳೆ ರಾಗಿ ಮಣ್ಣಿ ಥರ ಕಾಣ್ತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದು. ಹಾಗೆ ನಿಮಗೆ ಯಾವ ಶೇಪ್ಗೆ ಬೇಕು ನೋಡಿ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬಹುದು. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ. ಪ್ಲೇಟಲ್ಲಿ ಚೆನ್ನಾಗಿ ಎದ್ದೇಳ್ತಾನೂ ಕೂಡ ಇದೆ, ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟ್ ಕೂಡ ಇತ್ತು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರ್ತದೆ ಸೌತೆಕಾಯಿ ಕೇಕ್ ಅಥವಾ ಸೌತೆಕಾಯಿ ಕಡುಬು ಇಲ್ಲ ತಕ್ಕರೆ ಅಡ್ಡೆ. ಈಗ ನೋಡಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು. ನೋಡಿ ಒಳ್ಳೆ ರಾಗಿ ಹಾಳು ಬಾವಿ ಥರ ಇದೆ, ಚೆನ್ನಾಗಿ ಬಂದಿದೆ ಹಾಗೂ ಹಲ್ವಾ ಥರ ಇದೆ. ಎಷ್ಟು ಸಾಫ್ಟ್ ಆಗಿದೆ ನೀವಿಲ್ಲಿ ನೋಡ್ಬೋದು. ಹಾಗೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ, ಚೆನ್ನಾಗಿ ಕೂಡ ಕಟ್ ಆಗ್ತಾ ಇದೆ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರ್ತದೆ ಹಾಗೂ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಸೂಪರ್ ಅಂತಲೇ ಹೇಳ್ಬೋದು. ಮಂಗಳೂರಿನಲ್ಲಿ ತುಂಬಾ ಫೇಮಸ್ ಆಗಿರುವಂಥ ರೆಸಿಪಿ. ಮಂಗಳೂರಿನ ಮನೆಯಲ್ಲಿ ಇದು ಕೇವಲ ಕೇಕ್ ಅಲ್ಲ, ಒಂದು ಸಾಂಪ್ರದಾಯಿಕ ಒಂದು ನೆನಪು. ನೀವು ಕೂಡ ಮನೆಯಲ್ಲೇ ಹೀಗೆ ಸೌತೆಕಾಯಿ ಕೇಕ್ ಮಾಡಿ ಸವಿಯಬಹುದು. ಆರೋಗ್ಯಕ್ಕೂ ಬೆಸ್ಟ್ ಹಾಗೂ ನಾಲಿಗೆಗೂ ಟೇಸ್ಟ್ ಸಿಗುತ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರ್ತದೆ. ಮಂಗಳೂರು ಕಡೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತಕ್ಕರೆ ಅಡ್ಡೆ ಅಂದರೆ ಸೌತೆಕಾಯಿ ಕೇಕ್ ಹಾಗೂ ಸೌತೆಕಾಯಿ ಕಡುಬು ರೆಸಿಪಿನ ಯಾವ ರೀತಿ ನಾವು ಮನೆಯಲ್ಲೇ ಎಷ್ಟು ಸಾಫ್ಟಾಗಿ ಹಾಗೂ ಹೇಗೆ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಹಾಗೆ ಮನೆಯಲ್ಲಿ
ಒಮ್ಮೆ ಈ ಸೌತೆಕಾಯಿ ಕೇಕ್ನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.